ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಎಲ್ಲರೂ ಆರಾಮದಿರಿನಾ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಮತ್ತೆ ಇವತ್ತಿನ ಒಂದು ರೆಸಿಪಿ ಬ್ಲಾಗ್ನ ಶುರು ಮಾಡನ್ರಿ. ಬೆಳಗ್ಗೆ ಸೊಪ್ಪು ಮಾರೋರು ಬಂದಿದ್ರು. ಅವಾಗ ನಾನು ಹಲಸಂದಿ ಸೊಪ್ಪು ಮತ್ತು ಮೂಲಂಗಿ ಸೊಪ್ಪು ಒಂದೊಂದು ಶೂಟ್ ತಗೊಂಡೇನಿ. ಇವತ್ತು ನಾನು ಮೊದಲು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತೀನಿ. ಮೂಲಂಗಿ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ಮತ್ತು ಜ್ವರ ಎಲ್ಲ ಬಂದಾಗ ನಾಲ್ಗೆ ಇಸ ಬಂದಂಗೆ ಆಗಿರ್ತೈತೆ ರೀ. ಅವಾಗೇನು ತಿಂದ್ರೆ ಬಾಯಿಗೆ ರುಚಿನ ಹತ್ತೋದಿಲ್ಲ. ಆ ಟೈಮಲ್ಲಿ ನೀವು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನಿರಿ. ನಿಜವಾಗ್ಲೂ ಬಾಯಿಗೆ ಒಂದು ರುಚಿ ಕೊಡ್ತೈತಿ ಮತ್ತು ಸಖತ್ತಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೆಯದು. ಬೇರೆ ಬೇರೆ ಥರದ ಸೊಪ್ಪಿನ ಪಲ್ಯ ಎಲ್ಲ ತಿನ್ಬೇಕು, ದೇಹಕ್ಕೆ ಒಳ್ಳೇದಲ್ವಾ. ಬನ್ನಿ ಮತ್ತೆ ಇವತ್ತು ಮೂಲಂಗಿನ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಭಾಳ ಅಂದರೆ ಭಾಳ ಸಿಂಪಲ್ಲಾಗಿ ಮಾಡೋದು. ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬನ್ನಿ ಮತ್ತು ಮೂಲಂಗಿ ಸೊಪ್ಪು ಮೊದಲು ಕ್ಲೀನ್ ಮಾಡ್ಕೊಳ್ಳೋಣ. ಮೂಲಂಗಿ ಸೊಪ್ಪನ್ನ ಮೊದಲು ಕ್ಲೀನ್ ಮಾಡ್ಕೋಬೇಕು. ಮೊದಲು ನಾನು ಇದ್ರೊಳಗೆ ಹಣ್ಣಾಗಿದ್ದವು ಇಲ್ಲ ಕೊಳ್ತಿರುವಂಥ ಎಲೆಗಳು ಇರ್ತವೆ, ಅವು ಎಲೆ ಎಲ್ಲ ತೆಗಿಬೇಕು. ಈ ಥರ ನೋಡ್ಬೋದು. ಇದೊಂದು ಸ್ವಲ್ಪ ಹಳದಿ ಬಂದೈತಿ. ಈ ಥರದ ಎಲೆ ಹಾಕಬಾರ್ದು. ಅದನ್ನೊಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ಎರಡು ಸೈಡು ನೋಡ್ಕೋಬೇಕು. ಯಾಕಂದ್ರೆ ಒಂದೊಂದು ಎಲೆಯಲ್ಲಿ ಹುಳ ಇರ್ತವೆ. ಹಾಗಾಗಿ ಎರಡು ಕಡೆ ಕ್ಲೀನಾಗಿ ನೋಡಿಕೊಂಡು ಆಮೇಲೆ ಕಡೆ ಒಂದು ತಾಟನ್ನ ಎತ್ತಿಟ್ಕೋಬೇಕು. ಇದು ನೋಡ್ಬೋದು ಹಳಗೈತೆ. ಈ ಥರ ಎಲೆ ಇರ್ತಾವಲ್ಲ, ಇದನ್ನು ಹಾಕಬಾರ್ದು. ಇದನ್ನು ತೆಗೆದಿಟ್ಕೋಬೇಕು, ಸೈಡ್ಗೆ ಬಿಸಾಕಬೇಕು. ನೋಡಿ, ಇದು ಈ ಥರ ಎಲ್ಲ ಎಲೆಗಳನ್ನು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ನನಗೆ ಒಂದೊಂದು ಎಲೆ ಒಣಗಿದ್ದು ಬಂದ್ಬಿಟ್ಟವು. ಈ ಥರ ಕ್ಲೀನಾಗಿ ನೋಡಬೇಕು. ಈ ಥರ ತೂತು ಬಂದಿರ್ತವೆ ನೋಡ್ರಿ. ಈ ಎಲೆನ ಹುಳ ತಿಂದಿರ್ತವೆ. ಆ ಎಲೆ ಹಾಕ್ಕೋಬಾರ್ದು, ತೆಗಿಬೇಕದ ಎಲೆ. ಇವೆಲ್ಲ ಸೈಡಿಗೆ ಇರ್ತಾವಲ್ಲ, ಇವನ್ನೆಲ್ಲ ಮುರಿದು ಹಾಕಬಾರ್ದು. ಇದ್ರಾಗ ಪೌಷ್ಟಿಕ ಇರೋದು ನೋಡ್ಬೋದು ರೀ ನೀವು. ನಾ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನೆ. ಇಷ್ಟು ಸೊಪ್ಪು ಹಾಳಾಗಿ ಸಿಕ್ತು. ಇದನ್ನು ಬಿಸಾಕ್ತೇನೆ. ಈ ಪಟ್ಟ ಇದನ್ನ ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಬೇಕು. ಬನ್ನಿ ಗೈಸ್, ಮತ್ತು ಇವನ್ನ ಒಂದು 2-3 ಸಲ ಸ್ವಚ್ಛಗೆ ತೊಳ್ಕೊಂಡು ಬರೋಣ್ರಿ. ಸೊಪ್ಪು ಒಂದು 2-3 ಸಲ ನಾನು ಕ್ಲೀನಾಗಿ ಸ್ವಚ್ಛಗೆ ತೊಳೆದು ಇಟ್ಕೊಂಡೇನೆ. ನೋಡ್ಬೋದು ಈ ಪಟ್ಟ ನಾವು ಇದನ್ನು ಹೆಚ್ಚಬೇಕು. ನಾವು ಸೊಪ್ಪು ಯಾವ ಥರ ಹೆಚ್ಚಬೇಕಂದ್ರೆ ಭಾಳ ಅಂದ್ರೆ ಭಾಳ ಸಣ್ಣಕ್ಕೆ ಹೆಚ್ಚಬೇಕು. ಹಂಗೆ ಅದನ್ನು ಪಲ್ಯ ಚಲೋ ಆಗ್ತೈತೆ. ಹೆಚ್ಚೋ ಟೈಮಲ್ಲಿ ನಾವು ಸ್ವಲ್ಪ ಸ್ವಲ್ಪ ತೊಗೊಂಡು ಹೆಚ್ಚೋಣ. ಈ ಥರ ಸಣ್ಣಕ್ಕೆ ಹೆಚ್ಚಬೇಕು. ಇದೇ ಥರ ನಾನು ಎಲ್ಲ ಮೂಲಂಗಿ ಸೊಪ್ಪನ್ನು ಹೆಚ್ಚೇ ಬಿಡ್ತೇನೆ ರೀ. ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಗಡ್ಡಿ ನೋಡ್ಬೋದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ. ಈ ಥರ ಹೆಚ್ಚಿಕೋಬೇಕು. ಇದಕ್ಕೆ ನಾನು ಒಂದು 2 ಈರುಳ್ಳಿ ತಗೊಂಡೀನಿ. ಅದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನಕಾಯಿ, ಒಂದು 7ರಿಂದ 8 ಬೆಳ್ಳುಳ್ಳಿನ ನಾನು ಇಲ್ಲಿ ಜಜ್ಜಿಟ್ಕೊಂಡೀನಿ. ಬೆಳ್ಳುಳ್ಳಿ ಬ್ಯಾಳಿನ ಈ ಕಡೆ ಒಂದು ಸ್ವಲ್ಪ ಕೊಬ್ಬರಿನ ಹೆರೆದಿಟ್ಕೊಂಡೀನಿ. ಇಲ್ಲಿ ನಾನು ಗ್ಯಾಸ್ ಮೇಲೆ ಕಡಾಯಿ ಬಿಸಿ ಮಾಡೋಕಿಟ್ಟೀನಿ. ಅದಕ್ಕೆ 1 ಚಮಚದಷ್ಟು ನಾನು ಇಲ್ಲಿ ಎಣ್ಣೆ ಹಾಕೀನಿ. ಎಣ್ಣೆ ಕಾದ್ಮೇಲೆ ನಾವು ಇದಕ್ಕೆ ಮೊದಲು ಬೆಳ್ಳುಳ್ಳಿ ಜಜ್ಜೇವಲ್ಲ ಅದನ್ನ ಹಾಕಬೇಕು. ಒಂದು ಸ್ವಲ್ಪ ಕೆಂಪು ಕಲರ್ ಆದಮೇಲೆ ನಾವು ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡವಲ್ಲ ಅದನ್ನ ಹಾಕಿ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಈರುಳ್ಳಿ ಮೆತ್ತಗೆ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಈರುಳ್ಳಿ ಮೆತ್ತಗಾಗೈತಿ. ಈ ಪಟ್ಟ ನಾವು ಇದಕ್ಕೆ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ಗಡ್ಡೆಯನ್ನು ಸಣ್ಣ ಹೆಚ್ಚಿಕೊಂಡವಲ್ಲ ಇದನ್ನೆಲ್ಲ ಹಾಕಬೇಕು.
ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಇದು ಕೈಪಟ್ಟ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ. ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನ. ಇಪ್ಪಟ್ಟು ನಾವು ಮೂಲಂಗಿ ಸೊಪ್ಪಿಗೆ ನೀರು ಹಾಕಬಾರ್ದು, ಯಾಕಂದ್ರೆ ಆ ಸೊಪ್ಪಿನಲ್ಲೇ ನೀರು ಬಿಡ್ತೈತಿ. ಒಂದು ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡ್ಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕು ಗೈಸ್. ಮುಚ್ಚಳಕ ತೆಗೆದು ನೋಡೋಣ್ರಿ. ಇದು ನೋಡ್ಬೋದು ಮೊದಲು ಎಷ್ಟು ಕಾಣ್ತು ಪಲ್ಯ, ಇವಾಗ ಎಷ್ಟು ಕಮ್ಮಿ ಆಗೈತೆ ಅಂತ. ಸೊಪ್ಪಿನ ಪಲ್ಯ ಬರ್ತತ್ರಿ, ಹಾಗಾಗಿ ನೋಡ್ಬೋದು ನೀರು ಬಿಟ್ಟತ್ರಿ ಇದ್ರಾಗ. ನೋಡ್ಬೋದು ಯಾವ ಥರ ನೀರು ಬಿಟ್ಟೈತಿ ಅಂತ. ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕಬಾರ್ದು ನಾವು. ಇದನ್ನು ಇನ್ನೊಂದು ಸ್ವಲ್ಪ ನಾನು ಒಂದು 5 ನಿಮಿಷ ಚಲೋತ್ತಾಗೆ ಬೇಯಿಸ್ಕೊಂಡೆ. ಆವಾಗ ನಾನು ಇಲ್ಲಿ ಒಂದು 2 ರಿಂದ 3 ಸಲ ಮುಚ್ಚಳಕ ತೆಗೆದು ಈ ಥರ ಮಗಚ್ಕೊಂಡೆ. ಯಾಕಂದರೆ ಕೆಳಗೆ ಹಿಡಿದು ಬಿಡ್ತೈತೆ ರೀ, ಹೊತ್ತು ಬಿಡ್ತೈತೆ ಪಲ್ಯ. ಅದಕ್ಕೋಸ್ಕರ ಅದು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ತೆಗೆದು ಮಗಚ್ಕೊಂತ ಇರಬೇಕು. ಇದನ್ನು ನಾನು ಇನ್ನೊಂದು 2 ನಿಮಿಷ ಬೇಯಿಸ್ಕೊಂತಾನೆ ಅಷ್ಟೇ. ಸೊಪ್ಪು ಬೇಗ ಭಾಳ ಹೊತ್ತು ಬೇಕಾಗಿಲ್ಲ ರೀ. ಒಂದು ಸ್ವಲ್ಪ ಹೊತ್ತಿಗಿನ ಸೊಪ್ಪಿನ ಪಲ್ಯ ಲಘುನ ಬೆಂದ್ಬಿಡ್ತಾವೆ. ಹಾಗಾಗಿ ನಾನು ಒಂದು 2 ನಿಮಿಷ ಬೇಯಿಸ್ಕೊಂತಾನೆ. ನೋಡ್ಬೋದು ಹಂಗೆ ಆಗೈತೆ ರೀ. ಇಪ್ಪಟ್ಟನ ಇದಕ್ಕೆ ಕೊಬ್ಬರಿ ಏನು ತುರಿದಿಟ್ಟಿದ್ದೀವಲ್ಲ ಅದನ್ನ ಹಾಕೋಣ. ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ರೀ ಈ ಥರ. ಇವಾಗಲೇ ಪಲ್ಯಕ್ಕೆ ಉಪ್ಪು ಆಗೈತೆ ಇಲ್ಲ ಅಂತ ನೋಡ್ತೇಬಿಡಿ, ಯಾಕಂದರೆ ಒಂದೊಂದು ಸಲ ಉಪ್ಪು ಕಮ್ಮಿನ ಆಗಿರುತ್ತೆ, ಅಂದಾಜು ಗೊತ್ತಾಗೋದಿಲ್ಲಲ್ಲ. ನಂದು ಉಪ್ಪು ಸರಿ ಇದೆ. ಇವಾಗ ಇದನ್ನ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚೋದು ಬೇಡ, ಹಾಗೆ ಮಿಕ್ಸ್ ಮಾಡ್ಕೊಂತ ಇರ್ಬೇಕು ರೀ. ಒಂದು ಸ್ವಲ್ಪನೂ ನೀರು ಉಳಿಯೋದಿಲ್ಲ, ಎಲ್ಲ ನೀರೆಲ್ಲ ಬತ್ತು ಹೋಗುತ್ತೆ. ನೋಡ್ಬೋದು ಇಲ್ಲಿ ನೀರು ಒಂದು ಸ್ವಲ್ಪನೂ ಇಲ್ಲ. ಈ ಥರ ಕೈಯಾಡ್ಕೊಂತ ಇರಬೇಕು. ಆಮೇಲೆ ಲಾಸ್ಟ್ ನಾವು ಪಲ್ಯ ಆದಮೇಲೆ ನಾವು ಕಡಾಯಿ ಕೆಳಗಿಡುವ ಮತ್ತು ಗ್ಯಾಸ್ ಬಂದ್ ಮಾಡೋ ಟೈಮಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರೆಣ್ಣೆ ಹಾಕಬೇಕು. ಜಾಸ್ತಿ ಎಲ್ಲ ಒಂದು ಸ್ವಲ್ಪ ಕೊಬ್ಬರೆಣ್ಣೆ ಹಾಕೋದ್ರಿಂದ ರುಚಿ ಚಲೋ ಬರ್ತದೆ ರೀ, ಮತ್ತು ಸ್ಮೆಲ್ ಸಖತ್ತಾಗಿರ್ತದೆ ರೀ. ಅದಕ್ಕೋಸ್ಕರ ಒಂದು ಸ್ವಲ್ಪ, ಜಾಸ್ತಿನಲ್ಲ, ಒಂದು ಸ್ವಲ್ಪ ಹಾಕಬೇಕು. ನೋಡ್ಬೋದು ಇವಾಗ ಮೂಲಂಗಿ ಸೊಪ್ಪಿನ ಪಲ್ಯ ತಯಾರಾಗೈತೆ ರೀ. ಗ್ಯಾಸ್ ಬಂದ್ ಮಾಡೋಣ. ನೋಡ್ಬೋದು ಎಷ್ಟು ಉದುರಾಗಿ ಪಲ್ಯ ಬಂದೈತೆ ರೀ. ನೀವು ಈ ಥರ ಮಾಡಿ ನೋಡಿರಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೋ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಚಳಿಗಾಲದಲ್ಲಿ ತರಕಾರಿಗಳಲ್ಲಿ ಜಾಸ್ತಿ ಸೊಪ್ಪಿನ ತರಕಾರಿಗಳು ಬರೋದು ಜಾಸ್ತಿ ನಮ್ಮ ಕಡೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ನಾವು ಚಳಿಗಾಲ ಬಂತಪ್ಪ ಅಂದಕ್ಕೆ ನಾವು ಜಾಸ್ತಿ ತಿನ್ನೋದೇ ಈ ಥರ ಮೂಲಂಗಿ ಸೊಪ್ಪಿನ ಪಲ್ಯ, ಮೆಂತ್ಯ ಸೊಪ್ಪಿನ ಪಲ್ಯ, ಅರಬಿ ಸೊಪ್ಪಿನ ಪಲ್ಯ, ಸಬ್ಬೆ ಸೊಪ್ಪು, ಈ ಥರ ಬೇರೆ ಬೇರೆ ಥರ ಸೊಪ್ಪುಗಳ ಪಲ್ಯ ಮಾಡೋದೇ ಜಾಸ್ತಿ. ಯಾಕಂದರೆ ಇದು ಪದೇ ಪದೇ ಸಿಗೋದಿಲ್ಲ. ಈ ಸೀಸನ್ನಲ್ಲೇ ಚಲೋ ತರಕಾರಿ ಸಿಗೋದಿದು ಸೊಪ್ಪುಗಳು. ನೋಡಿದ್ರಲ್ಲ ಮೂಲಂಗಿ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.